ನಮಸ್ತೆ. ಜೈ ಗುರುದೇವ್. ನಮ್ಮ ಕೃತಜ್ಞತಾ ಹಬ್ಬದ 13ನೇ ದಿನದ ವಿಡಿಯೋಗೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಅಭ್ಯಾಸವನ್ನ ನಾವು ನಮ್ಮ ದೇಹದ ಒಂದೊಂದು ಅಂಗಾಂಗಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾ ಪ್ರಾಕ್ಟೀಸ್ ಅನ್ನ ಮುಂದುವರಿಸೋಣ. ಎಲ್ಲರೂ ಹಾಯಾಗಿ ಕಣ್ಗಳನ್ನ ಮುಚ್ಚಿ ನಿಮ್ಮ ಗಮನ ಉಸಿರಾಟದ ಕಡೆಗೆ ಇರಲಿ. ನಮ್ಮ ಗಮನ ಉಸಿರಾಟದ ಕಡೆಗೆ ಹೋದಷ್ಟೂ ಕೂಡ ಉಸಿರಾಟದ ಗತಿ ನಿಧಾನ ಆಗ್ತಿರೋದನ್ನ ಗಮನಿಸಿ. ಇವತ್ತು ನಮ್ಮ ಕೃತಜ್ಞತೆಯ ಅಭ್ಯಾಸವನ್ನ 3 ಹಂತಗಳಲ್ಲಿ ಮಾಡೋಣ. ಮೊದಲ ಭಾಗವಾಗಿ ನಮ್ಮ ದೇಹದ ಒಂದೊಂದು ಅಂಗಗಳಿಗೆ ಕೃತಜ್ಞತೆಯನ್ನ ಕೊಡುತ್ತಾ ಅಭ್ಯಾಸವನ್ನ ಮುಂದುವರಿಸೋಣ. ತಲೆಯ ನೆತ್ತಿಯನ್ನ ಗಮನಿಸಿ. ತಲೆಯ ವಿವಿಧ ಭಾಗಗಳನ್ನ ಒಂದಾದ ನಂತರ ಗಮನಿಸ್ತಾ ಬನ್ನಿ. ಅದರಿಂದ ನಮ್ಗೆ ಆದಂತಹ ಎಲ್ಲ ಅನುಕೂಲಗಳನ್ನ ಮನಸ್ಸಲ್ಲಿ ನೆನೆಸ್ಕೊಳ್ಳಿ. ಹಣೆ ಭಾಗ, ಕಣ್ಣುಗಳು, ಮೂಗು, ಬಾಯಿ, ತುಟಿ, ನಾಲಿಗೆ, ಹಲ್ಲುಗಳು, ಕಿರುನಾಲಿಗೆ, ಗಂಟಲಿನ ಭಾಗ, ತಲೆಯ ಪೂರ್ತಿ ಭಾಗ ಒಂದೊಂದಾಗಿ ಗಮನಿಸ್ತಾ ಬನ್ನಿ. ಈಗ ನಿಮ್ಮ ಕೈಗಳನ್ನ ಗಮನಿಸಿ. ಎದೆ ಭಾಗವನ್ನ ಗಮನಿಸಿ. ಅದಕ್ಕೆ ಕೃತಜ್ಞತೆಯನ್ನ ಹೇಳೋಣ. ಶ್ವಾಸಕೋಶಗಳು, ಹೃದಯ ದಿನದ 24 ಗಂಟೆ ನಮ್ಮ ಹುಟ್ಟಿದಾಗಿಂದ ಸಾಯೋ ತನಕ ಕಂಟಿನ್ಯೂಸ್ ಆಗಿ ಸತತವಾಗಿ ಕೆಲಸ ಮಾಡ್ತಾ ಇದೆ. ದೇಹದಲ್ಲೆಲ್ಲ ರಕ್ತ ಪರಿಚಲನೆಗೆ ಅದು ಸಹಾಯ ಮಾಡ್ತಾ ಇದೆ. ಅದಕ್ಕೆ ನಾವು ಕೃತಜ್ಞತೆಯನ್ನ ಸಲ್ಲಿಸೋಣ. ಈಗ ನಮ್ಮ ಗಮನ ಹೊಟ್ಟೆಯ ಕಡೆಗೆ. ಹೊಟ್ಟೆಯ ಒಳಗಡೆ ಇರುವಂತಹ ಎಲ್ಲ ಅಂಗಾಂಗಗಳನ್ನ ಒಂದೊಂದಾಗಿ ನೆನಪಿಸಿಕೊಂಡು ಅದಕ್ಕೆ ಧನ್ಯತಾ ಭಾವವನ್ನು ತಂದುಕೊಳ್ಳೋಣ, ಕೃತಜ್ಞತೆಯನ್ನ ಸಲ್ಲಿಸೋಣ. ಪಿತ್ತಜನಕಾಂಗ, ಮೇದೋಜೀರಕ ಗ್ರಂಥಿ, ಪ್ಲೀಹ, ಸಣ್ಣ ಕರುಳು, ದೊಡ್ಡ ಕರುಳು, ಮೂತ್ರಜನಕಾಂಗ,
ಜನನೇಂದ್ರಿಯ, ಎಲ್ಲದಕ್ಕೂ ಮನಸ್ಸಿನಲ್ಲಿ ಒಂದೊಂದು ಭಾಗವನ್ನ ಗಮನಿಸ್ತಾ ಕೃತಜ್ಞತೆಯನ್ನ ಸಲ್ಲಿಸೋಣ. ಈಗ ನಿಮ್ಮ ಸ್ಪೈನಲ್ ಕಾರ್ಡ್, ಬೆನ್ನು ಹುರಿಯನ್ನ ಗಮನಿಸಿ. ನಿಮ್ಮ ದೇಹಕ್ಕೆ ಸಮತೋಲನ, ಶಕ್ತಿ, ಸ್ಥಿರತೆಯನ್ನ ಕೊಡ್ತಾ ಇರುವಂತಹ ಈ ಭಾಗಕ್ಕೆ ವಂದನೆಗಳನ್ನು ತಿಳಿಸಿ. ಪೂರ್ತಿ ಬೆನ್ನಿನ ಭಾಗ, ಪೃಷ್ಠಭಾಗ ಎಲ್ಲದಕ್ಕೂ ಧನ್ಯತೆಯನ್ನ ಸಮರ್ಪಿಸೋಣ. ಈಗ ನಮ್ಮ ಮಂಡಿಗಳು, ಕಾಲುಗಳು, ಪಾದ, ಹಿಮ್ಮಡಿ, ಮುಮ್ಮಡಿ, ಬೆರಳುಗಳು ಎಲ್ಲದಕ್ಕೂ ಧನ್ಯವಾದಗಳನ್ನು ತಿಳಿಸೋಣ. ಈಗ ತಲೆಯಿಂದ ಕಾಲಿನ ತನಕ ಇಡೀ ದೇಹವನ್ನ ನೆನಪಿಸಿಕೊಳ್ಳುತ್ತಾ, ಈ ದೇಹ ನಮ್ಗೆ ಕೊಡ್ತಾ ಇರುವಂತಹ ಸೇವೆಯನ್ನ ನಾವು ಗಮನಿಸ್ತಾ ಅದಕ್ಕೆ ಕೃತಜ್ಞರಾಗಿರೋಣ. ನಮ್ಗೆ ಕೊಡ್ತಾ ಇರುವಂತಹ ಬೇರೆ ಬೇರೆ ರೀತಿಯ ಅನುಭವಗಳು, ಈ ಜೀವನವನ್ನ ನಾವು ಆಸ್ವಾದಿಸಲಿಕ್ಕೆ ಕೊಡ್ತಾ ಇರುವಂತಹ ಎಲ್ಲ ರೀತಿಯ ಸಹಕಾರವನ್ನ ನೆನಪಿಸಿಕೊಳ್ಳಿ, ಕೃತಜ್ಞರಾಗಿರಿ. ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಳ್ಳಿ, ನಿಧಾನಕ್ಕೆ ಹೊರಗೆ. ಈಗ ಮುಂದಿನ ಹಂತಕ್ಕೆ ಹೋಗೋಣ. ನಮ್ಮ ದೇಹದಲ್ಲಿ ಚಲಿಸ್ತಾ ಇರುವಂತಹ ಶಕ್ತಿಯನ್ನ ಗಮನಿಸೋಣ. ತಲೆ ನೆತ್ತಿಯಿಂದ ಸುಮಾರು 100 ಮೀಟರ್ ಮೇಲಕ್ಕೆ ಒಂದು ದೊಡ್ಡ ಬಿಳಿಯ ಬಣ್ಣದ ಬೆಳಕಿನ ಸಮುದ್ರವನ್ನ ಗಮನಿಸಿ. ಅಲ್ಲಿಂದ ಒಂದು ಬಿಳಿ ಬೆಳಕು ಕೆಳಗಡೆ ಹಾದು ಬಂದು ನಿಮ್ಮ ತಲೆಯ ನೆತ್ತಿಯಿಂದ ನಿಮ್ಮ ದೇಹವನ್ನ ಸೇರ್ತಾ ಇದೆ. ಅಲ್ಲಿಂದ ನಿಮ್ಮ ಇಡೀ ದೇಹವನ್ನ ಅದು ತುಂಬಿಕೊಳ್ಳುತ್ತಿದೆ. ಕಾಲುಗಳು, ಎದೆ ಮುಂಭಾಗ, ಹಿಂಭಾಗ, ಕೈಗಳು,
ಎಲ್ಲ ಕಡೆ ಬಿಳಿ ಬೆಳಕು ತುಂಬಿಕೊಂಡಿದೆ. ಈಗ ನಿಮ್ಮ ಗಮನ ಹೃದಯ ಚಕ್ರದ ಕಡೆಗೆ ತೆಗೆದುಕೊಂಡು ಬನ್ನಿ. ಹೃದಯ ಚಕ್ರದಲ್ಲಿ ನಾವು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಮ್ಮ ಮನೆಯವರಿಗೆ, ನಮ್ಮ ಪ್ರೀತಿ ಪಾತ್ರರಿಗೆ ಈ ಶಕ್ತಿಯನ್ನ ಹರಿಸೋಣ. ಅವರೆಲ್ಲರೂ ಕೂಡ ನಿಮ್ಮ ಮುಂದೆ ಕುಳಿತಿದ್ದಾರೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಈ ಒಂದು ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಳ್ಳೋಣ. ಬ್ರೀದ್ ಇನ್, ಬಾಯಿಂದ ಉಸಿರನ್ನ ಹೊರಗೆ ಹಾಕ್ತಾ ಆ ಶಕ್ತಿಯನ್ನ ನಿಮ್ಮ ಮನೆಯವರಿಗೆ ಪಾಸ್ ಮಾಡಿ. ರಿಪೀಟ್, ಇನ್ನ 2 ಸಾರಿ ಮಾಡಿ, ನಿಮ್ದೇ ಗತಿಯಲ್ಲಿ ಮಾಡಿ. ಬ್ರೀದ್ ಇನ್, ನೀವು ಕೊಡ್ತಾ ಇರುವಂತಹ ಈ ದೈವಿ ಶಕ್ತಿ, ಪ್ರೀತಿಯ ಶಕ್ತಿ, ಆರೋಗ್ಯದ ಶಕ್ತಿ ಅವರೆಲ್ಲರಿಗೆ ಉಪಯೋಗ ಆಗ್ತಾ ಇದೆ. ಅದನ್ನ ಅವರು ಸ್ವೀಕಾರ ಮಾಡುತ್ತಿದ್ದಾರೆ. ನಿಮಗೆ ತೃಪ್ತಿ ಅನುಭವ ಆಗಿದೆ, ಖುಷಿ ಇದೆ. ಕೊನೆಯ ಹಂತದಲ್ಲಿ ನಮ್ಮ ಜೀವನದಲ್ಲಿ ನಾವು ಸಾಧಿಸಬೇಕು ಅಂತ ಅಂದುಕೊಂಡಿರುವಂತಹ 3 ಮುಖ್ಯ ಗುರಿಗಳನ್ನ ಇವಾಗ ನೆನಪು ಮಾಡಿಕೊಳ್ಳೋಣ. ಅವು ಈಗಾಗಲೇ ನಡೆದು ಹೋಗಿದೆ. ಆ ನಂತರ ನಮ್ಗೆ ಆಗುವಂತಹ ಖುಷಿಯನ್ನ ಈಗಲೇ ನಾವು ಅನುಭವಿಸೋಣ. ಮುಂದಿನ 2 ನಿಮಿಷ ನಿಮ್ಮೆಲ್ಲ ಜೀವನದ ಗುರಿಗಳನ್ನ ಆಲ್ರೆಡಿ ಆಗಿದೆ ಅಂತ ಮನಸ್ಸಲ್ಲಿ ಭಾವಿಸ್ತಾ ಖುಷಿ ಪಡಿ. ಆ ಖುಷಿ ನಿಮ್ಮ ಮುಖದಲ್ಲಿ ಕಾಣಲಿ. ಮುಂದುವರಿಸಿ. ಈಗ ನಾನು 1 ರಿಂದ 5 ಎಣಿಸ್ತಾ ಧ್ಯಾನ ಸ್ಥಿತಿಯಿಂದ ನಿಧಾನಕ್ಕೆ ಸಹಜ ಸ್ಥಿತಿಗೆ ಕರೆದುಕೊಂಡು ಬರ್ತಾ ಇದ್ದೇನೆ. 1, ನೀವು ಕುಳಿತಿರುವಂತಹ ಪರಿಸರ ಮತ್ತು ನಿಮ್ಮ ದೇಹವನ್ನ ಮಾನಸಿಕವಾಗಿ ಗಮನಿಸಿ. 2, ಒಂದು ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಳ್ಳಿ.
ನಿಧಾನಕ್ಕೆ ಹೊರಗೆ ಬಿಡಿ. ಮೂರು, ಬೆರಳುಗಳನ್ನ ಅಲ್ಲಾಡಿಸಿ ಎರಡು ಕೈಗಳನ್ನ ಒಂದಕ್ಕೊಂದು ಜೋಡಿಸ್ತಾ ಎದೆ ಹತ್ರ ಇಟ್ಕೊಳ್ಳೋಣ. ನಮಸ್ಕಾರ ಸ್ಥಿತಿ. ತಲೆಯನ್ನ ಸ್ವಲ್ಪ ಬಾಗಿಸೋಣ. ಮನಸ್ಸಿನಲ್ಲಿ ಕೃತಜ್ಞತೆ ಭಾವವನ್ನು ಇಟ್ಟುಕೊಳ್ಳುತ್ತಾ ನಿಧಾನಕ್ಕೆ, ಬಹಳ ನಿಧಾನಕ್ಕೆ ನಾಲ್ಕು ಎರಡು ಕೈಗಳನ್ನ ಒಂದಕ್ಕೊಂದು ಉಜ್ಜಿ ಕೈಗಳಿಂದ ಬರುತ್ತಿರುವ ಶಾಖ ಶಕ್ತಿಯನ್ನ ಕಣ್ಣಿಗೆ, ಮುಖಕ್ಕೆ ಕೊಡಿ. 5, ನಿಧಾನವಾಗಿ, ಬಹಳ ನಿಧಾನವಾಗಿ ನಿಮ್ಗೆ ಬೇಕೆನಿಸಿದಾಗ ಕೈಗಳನ್ನು ನೋಡುತ್ತಾ ಕಣ್ಗಳನ್ನ ತೆರೆಯಿರಿ. ಥ್ಯಾಂಕ್ ಯು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಇದಕ್ಕೊಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರೊಂದಿಗೆ ಇದನ್ನ ಹಂಚಿಕೊಳ್ಳಿ. ಯೂಟ್ಯೂಬ್ಗೆ ನೀವು ಫಸ್ಟ್ ಟೈಮ್ ಬಂದದ್ದಿದ್ರೆ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾಳೆ ದಿನದ ವಿಡಿಯೋವನ್ನ ನೀವು ನೋಟಿಫಿಕೇಶನ್ ನಲ್ಲಿ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ 13ನೇ ದಿನದ ಅಭ್ಯಾಸ ಪೂರ್ಣಗೊಂಡಿದೆ ಅಥವಾ 13th ಡೇ ಪ್ರಾಕ್ಟೀಸ್ ಕಂಪ್ಲೀಟೆಡ್. ನಾಳೆ ದಿನ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಮಸ್ತೆ. ಜೈ ಗುರುದೇವ್. ಧನ್ಯವಾದಗಳು.